ಗಣೇಶ್ ಗುಡಿಯಲ್ಲಿ ರಾಫ್ಟಿಂಗ್ ಬಳಿಕ ಪ್ರವಾಸಿಗನಿಗೆ ವಿದ್ಯುತ್ ಶಾಕ್ ತಗುಲಿ ದುರ್ಮರಣ. ಸಿಲ್ವರ್ ಬಿಲ್ ರೆಸಾರ್ಟ್ ನಿರ್ಲಕ್ಷ್ಯ ಆರೋಪ, ಆಂಧ್ರಪ್ರದೇಶ ಮೂಲದ ಯುವಕ ಬಲಿ, ಪ್ರಕರಣ ದಾಖಲು. ಉತ್ತರ ಕನ್ನಡ ಜಿಲ್ಲೆಯ ಗಣೇಶ್ ಗುಡಿಯಲ್ಲಿ ರಾಫ್ಟಿಂಗ್ಗೆ ಬಂದಿದ್ದ ಆಂಧ್ರಪ್ರದೇಶ ಮೂಲದ ಯುವಕನೊಬ್ಬ ಕಾಳಿ ನದಿಯಲ್ಲಿ ವಿದ್ಯುತ್ ಶಾಕ್ ತಗುಲಿ ಮೃತಪಟ್ಟ ಘಟನೆ ಶನಿವಾರ ಸಂಭವಿಸಿದೆ. ಘಟನೆಗೆ ರೆಸಾರ್ಟ್ ನಿರ್ಲಕ್ಷ್ಯವೇ ಕಾರಣ ಎನ್ನುವ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಯುವಕನನ್ನು ಆಂಧ್ರಪ್ರದೇಶದ ವಿಜಯವಾಡ ನಿವಾಸಿ 26 ವರ್ಷದ ಮಹೇಶ್ ರಾಮು ಮೋರ್ಲಾ ಎಂದು ಗುರುತಿಸಲಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ವಿಜಯವಾಡದಿಂದ ಮಹೇಶ್ ಮೋರ್ಲಾ ತನ್ನ ಸ್ನೇಹಿತರಾದ ಕುಶಾಲ್ ಮಂಜುನಾಥ್, ಹರಿ ರಾಧಾಕೃಷ್ಣ ಹಾಗೂ ನವೀನ್ ಕುಮಾರ್ ಅವರೊಂದಿಗೆ ಪ್ರವಾಸಕ್ಕಾಗಿ ಕರ್ನಾಟಕಕ್ಕೆ ಬಂದಿದ್ದರು. ಮೇ 23ರಂದು ಮಧ್ಯಾಹ್ನ ರಾಮನಗರ ಗ್ರಾಮದ ಗಾರ್ಡನ್ ವಿಲ್ಲಾ ಹೋಮ್ಸ್ಟೇನಲ್ಲಿ ತಂಗಿದ್ದ ಅವರು ಬಳಿಕ ಗಣೇಶ್ ಗುಡಿಗೆ ತೆರಳಿ ಅಕ್ವಾವುಡ್ ಸಂಸ್ಥೆಯ ಮೂಲಕ ರಾಫ್ಟಿಂಗ್ನಲ್ಲಿ ಭಾಗವಹಿಸಿದ್ದರು. ಸಂಜೆ ಸುಮಾರು 4:30 ವೇಳೆಗೆ ರಾಫ್ಟಿಂಗ್ ಮುಗಿದು ಸಿಲ್ವರ್ ಬಿಲ್ ರೆಸಾರ್ಟ್ ಸಮೀಪದ ಜಟ್ಟಿಯ ಬಳಿ ಬೋಟ್ ತಲುಪಿದ ವೇಳೆ ರಾಫ್ಟಿಂಗ್ ಗೈಡ್ ಬೋಟಿನಿಂದ ಇಳಿದು ಈಜುತ್ತಾ ಮೆಟ್ಟಿಲುಗಳ ಮೂಲಕ ದಡಕ್ಕೆ ಬರಲು ಸೂಚಿಸಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಮಹೇಶ್ ದಡದತ್ತ ಸಾಗುತ್ತಿದ್ದಾಗ ಏಕಾಏಕಿ ಕಿರುಚಿಕೊಂಡಿದ್ದಾನೆ. ಅವನನ್ನು ರಕ್ಷಿಸಲು ಮುಂದಾದ ಸ್ನೇಹಿತರಾದ ನವೀನ್ ಕುಮಾರ್, ಹರಿ ಹಾಗೂ ಕುಶಾಲ್ ಅವರಿಗೂ ವಿದ್ಯುತ್ ಶಾಕ್ ಅನುಭವವಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ತಕ್ಷಣ ಸ್ಥಳದಲ್ಲಿದ್ದ ರಾಫ್ಟಿಂಗ್ ಗೈಡ್ ಮಹೇಶ್ ಹಾಗೂ ನವೀನ್ ಕುಮಾರ್ ಅವರನ್ನು ಬೋಟ್ ಮೂಲಕ ದಡಕ್ಕೆ ಕರೆತಂದು ಪ್ರಥಮ ಚಿಕಿತ್ಸೆ ನೀಡಿದ್ದಾನೆ. ಬಳಿಕ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಸಂಜೆ 5:30 ಸುಮಾರಿಗೆ ವೈದ್ಯರು ಮಹೇಶ್ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ. ಫಿರ್ಯಾದಿದಾರರಾದ ಮೃತನ ತಂದೆ ರಾಮು ಮೋರ್ಲಾ ನೀಡಿದ ದೂರಿನ ಪ್ರಕಾರ ಸಿಲ್ವರ್ ಬಿಲ್ ರೆಸಾರ್ಟ್ ವತಿಯಿಂದ ಕಾಳಿ ನದಿಯ ದಡದಲ್ಲಿ ನೀರು ಎಳೆಯಲು ಸಬ್ ಮರ್ಷಿಬಲ್ ಪಂಪ್ ಅಳವಡಿಸಲಾಗಿದ್ದು, ಅದರ ವೈರ್ ಮೂಲಕ ನೀರಿಗೆ ವಿದ್ಯುತ್ ಹರಿದಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಆರೋಪಿಸಲಾಗಿದೆ. ಇದೇ ವೇಳೆ ವಿದ್ಯುತ್ ಪಂಪ್ ಅಳವಡಿಸಿದ್ದ ಸ್ಥಳದ ಬಳಿ ಪ್ರವಾಸಿಗರು ತೆರಳದಂತೆ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ರಾಮನಗರ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾಂತೇಶ್ ನಾಯಕ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಪ್ರಕರಣದ ತನಿಖೆ ಮುಂದುವರೆದಿದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.